ಏನಕ್ಕೆ ಬಂದಿರೋದು? ಡೈರಿ ಇದಕ್ಕೆ ಬಂದಿರೋದು. ಹೋರಾಟ. ರಾಜಕೀಯ ಒತ್ತಡಕ್ಕೆ ಮಣಿದು ರೈತರಿಗೆ ಮೋಸ ಮಾಡುತ್ತಿರುವ ಸಹಕಾರ ರೈತರಿಗೆ ಮೋಸ ಮಾಡುತ್ತಿರುವ ಸಹಕಾರಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಒಬ್ಬೊಬ್ಬರೇ ಮಾತಾಡಿ. ಇಡೀ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ನಾವು ಇಲ್ಲಿಗೆ ಬಂದಿರೋ ಕಾರಣ ನಮಗೆ ತುಂಬ ಅನ್ಯಾಯ ಆಗಿದೆ. ನಾವು ಆನಂದೂರು ಹಾಲು ಸಹಕಾರ ಸಂಘದ ನಿರ್ದೇಶಕರಾಗಿದ್ದೇನೆ. ಆದರೆ ಈಗ ನಮ್ಮನ್ನು ಯಾವುದೇ ರೀತಿಯ ಕಾರಣಗಳಿಲ್ಲದೇನೆ 8 ಜನನ ಅಮಾನತ್ ಮಾಡಿದ್ದಾರೆ. ಕಾರಣ ಕೇಳಿದ್ದಕ್ಕೆ ನೀವು ಅನ್ಯಾಯದ ರೀತಿಯಲ್ಲಿ ಚುನಾವಣೆನ ಗೆದ್ದಿದ್ದೀರಾ, ನೀವು ಅರ್ಹರೇ ಅಲ್ಲ, ಚುನಾವಣೆಯಲ್ಲಿ ನಿಂತ್ಕೊಳ್ಳೋದಕ್ಕಾಗಲಿ ಗೆಲ್ಲೋದಕ್ಕಾಗಲಿ ನೀವು ಅರ್ಹರಲ್ಲ ಅಂತ ಹೇಳಿ ನಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಇದೇ ಗೌರ್ಮೆಂಟ್ ಆಫೀಸಿಂದಾನೇ ನಾವು ಅರ್ಹರು ಅಂತ ಹೇಳಿ ಲೀಸ್ಟ್ ಬಂದಿತ್ತು ಊರಿಗೆ. ಆ ಲೀಸ್ಟ್ ಮುಖಾಂತರನೇ ನಮ್ಮೂರಲ್ಲಿ ನಾವುಗಳು ನಿಂತು ಗೆದ್ದಿದ್ದು. ಲೀಸ್ಟನ್ನ ಅವರೇ ಕಳಿಸ್ಬಿಟ್ಟು ಈಗ ನಾವು ಅರ್ಹರಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನು ಕಾರಣ ಕೊಡ್ಬೇಕನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಅರ್ಹರು ಅಂತ ಹೇಳ್ದೆ ಹೋಗಿದ್ರೆ ನಾವ್ಯಾಕೆ ಎಲೆಕ್ಷನ್ ಕಾಂಪೀಟ್ ಮಾಡ್ತಿದ್ವಿ, ನಾವ್ಯಾಕೆ ಗೆಲ್ತಾ ಇದ್ವಿ? ಗೆದ್ದಿ ನಾವು 1 ವರ್ಷ ಆದ ನಂತರ ನಮ್ಮ ಡೈರಿಲಿ ಏನೇನು ತಪ್ಪುಗಳು ನಡೆದಿದೆ ಅದನ್ನೆಲ್ಲ ನಾವು ಹೊರ ತೆಗಿಯೋಕ್ಕೆ ಶುರು ಮಾಡಿದ್ವಿ. ನಾವು ಯಾವಾಗ ನಮ್ಮ ಡೈರಿಲಿ ಹಿಂದೆ 30 ವರ್ಷದ ಹಿಂದೆ ಏನೇನು ಅನ್ಯಾಯಗಳು ನಡೆದಿದೆ ಅದನ್ನ ಯಾವಾಗ ಹೊರ ತೆಗಿಯೋಕ್ಕೆ ಶುರು ಮಾಡಿದ್ವಿ, ಆಗ ನಮ್ಮ ಯಾರು ನಾವು ಎಷ್ಟು ಜನ ಗೆದ್ದಿದ್ದೀವಿ ನಮ್ಗಳ ಮೇಲೆ ಅವರು ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು. ದ್ವೇಷ ರಾಜಕಾರಣ ಮಾಡಿದ್ದಾರೆ. ರಾಜಕಾರಣ ನಿಮ್ಮೂರಲ್ಲಿ ಎಷ್ಟು ಯಾವ ತರ ಈಗ 30 ವರ್ಷದಿಂದ ಅಂದ್ರಲ್ಲ, 30 ವರ್ಷದಿಂದ ಏನೇನು ಅನಾಹುತಗಳಾಗಿದೆ, ಅನ್ಯಾಯಗಳಾಗಿದೆ. ಈಗ ನಿಮ್ಮ ಅರ್ಹರನ್ನ ಮಾಡ್ಬೇಕಾದ್ರೆ ಇಷ್ಟು ಜನ ಊರವರೆಲ್ಲ ಸೇರಿಸಿ ಒಗ್ಗಟ್ಟಾಗಿ ನಿಮ್ಗೆ ಓಟ್ ಹಾಕಿ ಈಗ 8 ಜನನ ಅಮಾನತು ಮಾಡ್ಬೇಕಾದ್ರೆ ಈಗ ಅವ್ರ ಕಾರಣ ಅಂತ ಹೇಳ್ತಿದ್ರಲ್ಲ, ಯಾವ ಕಾರಣ ಮುಖಾಂತರವಾಗಿ ನೀವು 30 ವರ್ಷದಿಂದ ಹಗರಣಗಳನ್ನ ಬೆಳಕಿಗೆ ತರಬೇಕು ಅಂತ ನೀವು ತೀರ್ಮಾನ ಮಾಡಿದ್ರಿ? 30 ವರ್ಷಗಳ ಹಗರಣ ಏನಂದ್ರೆ 30 ವರ್ಷದಿಂದನೂ ನಮ್ಮ ಡೈರಿಲಿ ಇವತ್ತು ದಿನದವರೆಗೂ 1 ರೂಪಾಯಿ ಉಳಿತಾಯ ಅನ್ನೋದಿಲ್ಲ ನಮ್ಮ ಡೈರಿಲಿ. ಅದೇ ಮೇನ್ ರೀಸನ್ ಆಗಿ ನಿಂತ್ಕೊಂಡಿದ್ದು. ಈಗ ನಿನ್ನೆ ಮೊನ್ನೆ ಬಂದಿರೋಂಥ 5 ವರ್ಷ 10 ವರ್ಷದ ಡೈರಿಗಳಲ್ಲೂ ಉಳಿತಾಯ ಹಣ ಅನ್ನೋದಿದೆ. ನಮ್ದು 30-35 ವರ್ಷದ ಡೈರಿಯಲ್ಲಿ 1 ರೂಪಾಯಿನೂ ಉಳಿತಾಯ ಹಣ ಅನ್ನೋದಿರಲಿಲ್ಲ. ನಾವು ಅದ್ರ ಬಗ್ಗೆ ಆಡಿಟ್ ಮಾಡ್ಸಕ್ ಶುರು ಮಾಡಿದ್ವಿ. ಏನಕ್ಕೆ ಈ ರೀತಿ ನಮ್ಮ ಡೈರಿಯಲ್ಲಿ ಹಣ ಇಲ್ಲ, ಅದ್ರ ಬಗ್ಗೆ ಉಳಿತಾಯ ಹಣ ಇಲ್ಲ, ನಮ್ಮ ರೈತರುಗಳಿಗೆ ಯಾಕೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೋವಿಡ್ ಟೈಮ್ಗಳಲ್ಲಿ ಎಂತೆಂಥ ಹಿಂದುಳಿದ ಊರುಗಳಲ್ಲೂ ಹಾಲಿನ ಡೈರಿಯಿಂದ ಸಪೋರ್ಟ್ ಮಾಡಿದ್ರು ಜನಗಳಿಗೆ. ಆದರೆ ನಮ್ಮ ಊರಿನ ಹಾಲಿನ ಡೈರಿಲಿ ಕೋವಿಡ್ ಟೈಮಲ್ಲೂ ಕೂಡ ಸಹಾಯಧನ ಆಗಲಿ ಯಾವುದೇ ರೀತಿಯ ಸಹಾಯನ ನಮ್ಮೂರು ಜನಕ್ಕೆ ಕೊಡಲಿಲ್ಲ. ಅದನ್ನೆಲ್ಲ ಬೇಸತ್ತ ಜನ 30 ವರ್ಷದಿಂದನೂ ಅವರವರೇ ಅವಿರೋಧವಾದ ಆಯ್ಕೆಯಿಂದ ಡೈರಿನ ನಡೆಸ್ಕೊಂಡು ಹೋಗ್ತಾ ಇದ್ರು. 30 ವರ್ಷದಿಂದ ನಮ್ಮೂರಲ್ಲಿ ಚುನಾವಣೆ ಅನ್ನೋದೇ ನಡೆದಿರಲಿಲ್ಲ. ಯಾವಾಗ ನಮ್ಮ ಹೊಸ ಮುಖಗಳನ್ನ ಚುನಾವಣೆಗೆ ನಿಲ್ಲಿಸಿ ನಾವೆಲ್ಲರೂ ಗೆದ್ದು ನಮ್ಮ ಡೈರಿಲಾಗಿರೋ ಹಗರಣಗಳನ್ನ ನಾವು ಯಾವಾಗ ಪತ್ತೆ ಹಚ್ಚಕ್ಕೆ ಶುರು ಮಾಡಿದ್ವಿ, ಆಗ ನಮ್ಮಗಳ ಮೇಲೆ ಈ ರೀತಿ ಆರೋಪಗಳನ್ನು ಹೊರಿಸಿ ನಮ್ಮನ್ನ ಈಗ ಅಮಾನತ್ ಮಾಡಿ ನಿಲ್ಲಿಸಿದ್ದಾರೆ. ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಗೆ ನಾವು 8 ಜನ ನಿರ್ದೇಶಕರನ್ನ ಸೇರಿಸಿ ಅಮಾನತ್ ಮಾಡಿದ್ದಾರೆ.
ಈಗ ಡೈರಿ ಯಾರು ಇಲ್ಲದೆ ಅನಾಥವಾಗಿ ನಿಂತಿದೆ. ಈಗ ಗೌರ್ಮೆಂಟ್ ಕಡೆಯಿಂದ 3 ಜನನ್ನ ಅಧಿಕಾರಿಗಳನ್ನ ಡೈರಿ ನಡ್ಸ್ಕೊಂಡು ಹೋಗಕ್ ಹಾಕಿದ್ದಾರೆ. ಇವೆಲ್ಲ ಸರಿನಾ? ನಮ್ಗೆ ಯಾವುದೇ ರೀತಿ ರೀಸನ್ ಕೊಡದೇನೆ ದಿಢೀರ್ ಅಂತ ನಮ್ಮ ಅನಾಮತ್ನ ಯಾಕೆ ಮಾಡಿದ್ದಾರೆ? ಅನರ್ಹನ್ ಮಾಡಕ್ಕೆ ನಿಮಗೆ 182 ದಿನ ನೀವು ಹಾಲು ಹಾಕಿದ್ದೀರಾ. ನಾವು 180 ದಿನ ಹಾಲು ಹಾಕಿದೀವಿ, ಜನರಲ್ ಬಾಡಿ ಮೀಟಿಂಗ್ ನ ಅಟೆಂಡ್ ಮಾಡಿದೀವಿ ಅಂತ ಹೇಳಿ ಅದೇ ಸಹಕಾರ ಸಂಘ ಇಲಾಖೆಯಿಂದಾನೇ ನಮ್ಮ ಎಲ್ಲರ ಹೆಸರು ಲೀಸ್ಟ್ ಅಲ್ಲಿ ನಿಮಗೆ ಲೀಸ್ಟ್ ಕಳಿಸಿದ್ಯಾರು? ಅರ್ಹರು ಅಂತ ಹೇಳಿ ನಮ್ಮ ಲೀಸ್ಟ್ ಕಳಿಸ್ಕೊಟ್ಟಂತ ಈ ಕಾರ್ಡ್ ಆಫೀಸಲ್ಲಿ ಅಧಿಕಾರಿಗಳು ಯಾರು? ಅಧಿಕಾರಿಗಳ ಹೆಸರು ನಮ್ಗೆ ಹೇಳಕ್ ಬರಲ್ಲ. ಬಟ್ ಕಾರ್ಡ್ ಆಫೀಸ್ ಇಂದಾನೆ ನಾವು ಅರ್ಹರು, ಎಲೆಕ್ಷನ್ ನಾವು ನಿಂತ್ಕೋಬಹುದು ಅಂತ ಹೇಳಿ ನಿಮಗೆಲ್ಲ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರಾ? ಹಾ, ಸರ್ಟಿಫಿಕೇಟ್ ಕೊಟ್ಟಿದ್ದು. ಅದಲ್ಲದೆ ನಾವು ಯಾರು ಅರ್ಜಿ ಸಲ್ಲಿಸ್ತೇನೆ ಯಾರು ಡೈರೆಕ್ಟ್ ಆಗಿ ಹೋಗಿ ಎಲೆಕ್ಷನ್ ಅಲ್ಲಿ ನಿಂತಿಲ್ವಲ್ಲ. ನಾವು ಸಲ್ಲಿಸಿರೋ ಅರ್ಜಿನ ಇವರು ಪರಿಶೀಲಿಸಿ ಇವರು ಅರ್ಹರು ಅಂತ ಹೇಳಿ ತಾನೇ ನಮ್ಮ ಎಲೆಕ್ಷನ್ ನಿಲ್ಸಿದ್ದು. ಈ ರೀತಿ ಎಲ್ಲ ನಾವು ಕಾನೂನು ರೀತಿಲೇ ನಡ್ಕೊಂಡು ಹೋಗಿದ್ರು. ಇವರು ನಮ್ಮನ್ನ ಕಾನೂನು ಬಾಹಿರವಾಗಿ ನಮ್ಮನ್ನ ಯಾಕೆ ಅಮಾನತ್ ಮಾಡಿದ್ದಾರೆ ಅಂತ ನಾವು ಕೇಳೋದಕ್ಕೆ ಬಂದ್ವಿ. ಅಧಿಕಾರಿಗಳೇ ಬಂದು ಎಲೆಕ್ಷನ್ ಮಾಡೋರಲ್ಲಪ್ಪ. ಅಧಿಕಾರಿಗಳು ಇಲ್ಲಿಂದ ಬಂದು ಎಲ್ಲರೂ 12 ಜನನ ಎಲೆಕ್ಷನ್ ಮಾಡಿ ಎಲ್ಲ ಅವರೇ ಎಣಿಕೆ ತಗೊಂಡಾರೆ. ಈಗ ಇಲ್ಲ ಸಲ್ಲಕ್ಕೆ ಅವರೇ ಈಗ ಇದು ಮಾಡೋರು ಈಗ ರಾಜಕೀಯ ಒತ್ತಡದಿಂದ. ನಿಮಗೀಗ ಅನರ್ಹ ಮಾಡಾದ್ಮೇಲೆ ಕೂಡ ನೀವೇನು ದಾಖಲಾತಿಗಳನ್ನ ಹಿಂದೆ ಗೆದ್ದಂತ ಕಾಲದಲ್ಲಿ ನೀವೆಲ್ಲ ಮಾಡಬೇಕು ಅಂತ ಹೊರಟ್ರಲ್ಲ, ಏನ್ ಹಗರಣಗಳಾಗಿದೆ, 30 ವರ್ಷದಿಂದ ಏನು ಹಗರಣಗಳಾಗಿದೆ, ಇವೆಲ್ಲವನ್ನು ಬೆಳಕಿಗೆ ತರಬೇಕು ಅಂತ ಹೊರಟ್ರಲ್ಲ, ಆ ಟೈಮಲ್ಲಿ ನಿಮ್ಗೆ ಆಗಿದಂತ ಅನಾಹುತಗಳೆಷ್ಟು? ಅಥವಾ ನಿಮ್ಮ ಮನೆಗೆ ಏನಾದ್ರು ಬೇರೆಯವರೆಲ್ಲ ಬಂದು ಮಾತಾಡಿದ್ರ, ಅಥವಾ ಏನಾದ್ರು ಬೇರೆಗಳ ನಿಮ್ಗೆ ಏನಾದ್ರು ವೈಯಕ್ತಿಕ ವಿಚಾರಗಳೇನೋ ತೊಂದರೆ ಕೊಟ್ರ? ಮಾಡಬೇಡ ಆ ರೀತಿ ಏನಾದ್ರು ತೊಂದರೆ ಕೊಟ್ಟಿದ್ದೇನೋ ಇದೆಯಾ? ನಮ್ಮ ಡೈರಿ ಪರವಾಗಿ ಭಾರಿ ತೊಂದರೆ ಕೊಟ್ಟವ್ರೆ. ಡೈರಿ ಪರವಾಗಿ ಕೇಸ್ ಹಾಕೋದು, ಇದು ಮಾಡೋದು ಬಂದು ಇಲ್ಲೇ ನಾವು ಇದಕ್ಕೆ ಬಂದೆ ಸುಮಾರು ಸರಿ ಬಂದೆ. ಇಲ್ಲಿವರೆಗೂ ನಿಮಗೆ ಡೈರಿನ 30 ವರ್ಷದಿಂದ ನಡೆಸ್ತಿದ್ದಂತವ್ರ ಹೆಸರೇನು? ಅವರ ಶಿವಣ್ಣ ಅಂತ ಸೆಕ್ರೆಟರಿ. ಮೊದಲಾಗಿದ್ದು ಶಿವೇಗೌಡ ಸೆಕ್ರೆಟರಿ ಆಗಿದ್ದು. ಈಗಲೂ ಕೂಡ ಈಗಲೂ ಕೂಡ ನಮ್ಮ ಡೈರಿಗೆ 4.5 ಲಕ್ಷ ವಸೂಲಾತಿ ಹಣ ಇದೆ ಅವ್ರ ಮೇಲೆ ಇದೆ. ಅದನ್ನ ನಾವು ಈಗ ನಿಮ್ಮೂರಲ್ಲಿ ಹಾಲಿನ ಡೈರಿಗೆ ಈಗ ಜನಗಳಿಗೆ ದುಡ್ಡು ಹಾಕಿ ಎಷ್ಟು ದಿನ ಆಯ್ತು ಹಾಲಾಗ್ತಾ ಇರುವಂತವ್ರಿಗೆ? ಅಂದ್ರೆ ಈಗ ನೀವೆಲ್ಲ ಚುನಾಯಿತರ ಆದ್ಮೇಲೆ ನಡೀತಾ ಇದೆ. ಈಗ ಅದು ಈಗ ನಡೀತಾ ಇರೋದಕ್ಕೋಸ್ಕರ ತೊಂದರೆ ಕೊಟ್ಟಿದ್ರು ಶಿವೇಗೌಡರು. ಏನಂತ ತೊಂದರೆ ಕೊಟ್ಟಿದ್ರು? ಪೇಮೆಂಟ್ ನೇ ಆಗದೆ ಇರೋ ತರ ತಡೆ ನಿಲ್ಲಿಸ್ಬಿಟ್ಟಿದ್ರು. ನಾವ್ ಎಲ್ಲರೂ ಸೇರಿ ಏನಕ್ಕೆ ಪೇಮೆಂಟ್ ಹಾಕ್ಬಾರ್ದು? ಹಾಲು ಅನ್ನೋದು ವರ್ಷಾನ್ಗಟ್ಲೆ ಇಟ್ಕೊಳ್ಳಂತ ವಸ್ತು ಅಲ್ಲ. ದಿನ ಬೆಳಗ್ಗೆ ಸಂಜೆ ಈ ವ್ಯವಹಾರ ನಡೆದ್ರೆ ಮಾತ್ರ ರೈತರಿಗೆ ಅವ್ರ ದುಡ್ಡು ಅವ್ರಿಗೆ ಸಲ್ಲುತ್ತೆ. ಇವರು ದಿಢೀರ್ ಅಂತ ಪೇಮೆಂಟ್ ನೇ ನಿಲ್ಲಿಸ್ಬಿಟ್ಟಿದ್ರು. ನಾವೆಲ್ಲ ಹೋಗಿ ಬ್ಯಾಂಕ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಪೇಮೆಂಟ್ ಹಾಕೊಡ್ಬೇಕು ನಮ್ಮ ರೈತರಿಗೆ, ಅದೇ ದುಡ್ಡನ್ನ ನಂಬಿರೋ ರೈತರುಗಳಿಗೆ ಪೇಮೆಂಟ್ ಹಾಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಅವ್ರು ತಂದಿದ್ದ ತಡೆ ಆಜ್ಞೆನ ಸ್ಟೇ ತಂದು ಪೇಮೆಂಟ್ ಹಾಕ್ಸಿದೀವಿ ನಾವು. ಈಗ ನೀವೆಲ್ಲರೂ ಈಗ ಅನರ್ಹರು ಅಂತ ಕೇಳ್ತಿದ್ರಲ್ಲ, ಅನರ್ಹರು ಅಂತ ಹೇಳ್ತಿದ್ರಲ್ಲ, ಈಗ ನಿಮ್ಗೆ ಅನರ್ಹರದ್ದು ನಿಮ್ಗೆ ಏನಾದ್ರು ಕವರಿಂಗ್ ಲೆಟರ್ ಬಂದಿದ್ಯಾ? ಎಷ್ಟು ದಿನಕ್ಕೆ ಬಂದಿದೆ? ಮೊದಲು ಏನಾದ್ರು ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ರಾ? ಕಾನೂನು ಪ್ರಕಾರವಾದಲ್ಲಿರುವಂತದ್ದು ಯಾವುದೇ ಒಬ್ಬ ಮನುಷ್ಯನ ಅನರ್ಹನ್ ಮಾಡಬೇಕು ಅಂತಂದ್ರೆ 3 ನೋಟಿಸ್ ಕೊಡಬೇಕು. ಮೊದಲನೇ ನೋಟಿಸ್ ನಿಮಗೆ ಒಂದೇ ನೋಟಿಸ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಅನರ್ಹರು ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ನಿಮ್ಗೆ ಕೊಟ್ಟಿದಂತ ಈಗ ಅಧಿಕಾರಿ ಹೆಸರು ಗೊತ್ತಾ ನಿಮ್ಗೆ? AR ಹೆಸರು ಗೊತ್ತಾ ನಿಮಗೆ? ಇದ್ರ ಪರವಾಗಿ ನೀವು ಇಲ್ಲೇ ಮೊದಲು ಓಡಾಟ ಮಾಡ್ತಿರುವಂತದ್ದ ಅಥವಾ ಬೇರೆ ಕಡೆ ಎಲ್ಲರೂ ಮಾಡ್ಕೊಂಡು ಬಂದಿದ್ರ? ಇದಕ್ಕೆ ಯಾರು ರಾಜಕಾರಣಿಗಳು ಎಂಟ್ರಿ ಆಗಿದ್ದಾರೆ ಅಂತ ತಮ್ಗೆ ಏನಾದ್ರು ಅನಿಸಿದ್ಯಾ? ಯಾರ ಹೆಸರು ಅವ್ರದ್ದು? ನಾವು ಹೆಸರು ಹೇಳಲ್ಲ. ಈ ಹೋರಾಟಕ್ಕೂ ಅವ್ರು ಸ್ಪಂದಿಸದೇ ಇದ್ದಾಗ ನಾವು ಖಂಡಿತ ಅವ್ರ ಹೆಸರೇ ಹೋರಾಟ ಮಾಡ್ತೀವಿ. ಮೊದಲನೇ ಅವಕಾಶ ಅವ್ರಿಗೆ ಕೊಡ್ತೀವಿ ನಾವು. ಇದಕ್ಕೆ ಅವ್ರು ಸ್ಪಂದಿಸದೇ ಹೋದ್ರೆ ಖಂಡಿತ. ಈಗ ನಿಮ್ಮ ಆನಂದೂರಿನ ಅಧ್ಯಕ್ಷರು ಯಾರು? ಉಪಾಧ್ಯಕ್ಷರು. ಆದರೆ ನಾವು ಕಾರಣಗಳು ಕೇಳೋದ್ರಿಂದ ನೋಡಪ್ಪ ಕರೆಕ್ಟಾಗಿ ಪೇಮೆಂಟ್ ಹಾಕು, ಜನಗಳಿಗೆ ಸೌಕರ್ಯ ಕೊಡುವ, 5 ಗಂಟೆ 4:15 ರಾತ್ರಿಗೆ ಹೋಗಿ ಹೊಲ್ದ ಹತ್ರ ಅವ್ರ ಜಮೀನು ಹತ್ರ ಹಾಲು ಕರ್ಕೊಬರ್ತಾರೆ ಅಂತೆಲ್ಲ ಕೇಳೋದಕ್ಕೆ ನಮಗೆ ಒಂದ್ರ ಮೇಲೊಂದು ಕೇಸು ಕಳಿಸಿ ಹಾಕ್ಸಿ ಈಗ ಒಂದು ನೋಟಿಸ್ ಬಂದ ತಕ್ಷಣ 2ನೇ ನೋಟಿಸು ಇನ್ನೂ ಬರೀಗೂ ಮೊದಲೇ ನಮ್ಮನ್ನೆಲ್ಲ ಅಮಾನತು ಮಾಡಿ ಇಸಿದ್ದಾರೆ. ಈಗ ಇದ್ರ ಹಿಂದೆ ನೀವು ಮಾಡಿದಂತ ಈಗ ಚುನಾವಣಾ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾವುದೇ ತರದ್ದು ಒತ್ತಡ ಇಲ್ದೇನೆ ನೀವು ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ? ಆಯ್ಕೆ ಆಗಿವೆ. ಅವಿರೋಧವಾಗಿ ಆಯ್ಕೆ ಆಗಿದ್ರು ಜನ ವೋಟ್ ಹಾಕಿ ನಿಮ್ನ ಆಯ್ಕೆ ಮಾಡಿದ್ರು. ನೀವ್ ಎಷ್ಟು ದಿನ ನೀವು ಹಾಲಿನ ಡೈರಿಲಿ ಹಾಲು ಹಾಕಿದಿರಿ?
ನಾವು ಇಡೀ ವರ್ಷ ಪೂರ ಎಲ್ಲ ಹಾಕದೆ 180 ದಿವಸ ಅಲ್ಲ ಇನ್ನೂ ಜಾಸ್ತಿನೇ ಹಾಕಿದೀವಿ ಹಾಲನ್ನ. ನಿಮಗೆ ಇಲ್ಲಿ ಹಿಂದಿನ ಇದ್ದಂತಹ ಯಾರು ಈಗ ಶಿವೇಗೌಡ ಅಂತ ಹೇಳ್ತಿದ್ರಲ್ಲ ಏನು ಕಾರ್ಯದರ್ಶಿಗಳಾಗಿದ್ರಲ್ಲ, ಈಗ ಅವ್ರನ್ನ ನೀವು ಅಧಿಕಾರದಿಂದ ಕೆಳಗಡೆ ಇಳಿಸ್ಲಿಕ್ಕೆ ನೀವೇನಾರು ಮಾಡಿದ್ದೀರಾ? ನಾವೇನು ತೊಂದರೆನೇ ಕೊಟ್ಟಿದ್ದೀರ. ಅವ್ನಿಗೆ ಅವನಾಗಿದ್ದ ಅವನೇ ಬಂದ, ಅವನೇ ರಾಜೀನಾಮೆ ಕೊಟ್ಟ, ಅವನೇ ಹೋದ, ತಿರ್ಗಾ ಪುನಃ ಸೇರ್ಕತ್ತೀವಿ. ಈಗ 4.5 ಲಕ್ಷ ದುಡ್ಡು ಅಂತ ಹೇಳ್ತಿದ್ರಲ್ಲ, ಈ 4.5 ಲಕ್ಷ ದುಡ್ಡಲ್ಲಿ ನಾನೇನಾದ್ರು ವಾಪಸ್ ಕೊಡ್ತೀನಿ ಮಾಡ್ತೀವಿ ಅಂತ ಅಧಿಕಾರಿಗಳ ಹತ್ರ ಆಗಿರ್ಲಿ ಅಥವಾ ಊರಿನ ಜನನ ಹತ್ರ ಆಗಿರ್ಲಿ ಏನಾದ್ರು ಮಾತಾಡಿದಾರ? ಅಧಿಕಾರಿಗಳ ಹತ್ರ ಹೇಳಿರ್ಬೇಕು, ನಮ್ಮ ಹತ್ರ ಬಂದು ಹೇಳಿಲ್ಲ. ಹಂಗಂತ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಈಗ ಈ ಕಾರ್ಯದರ್ಶಿಗಳು ಅಂತ ಹೇಳ್ತಿದಾರಲ್ಲ ಅವ್ರ ಕಡೆಯಿಂದ ಅಥವಾ ಅವರ ಒತ್ತಡದ ಮೇಲೆ ಏನಾದ್ರು ನಿಮ್ಗೆ ಏನಾದ್ರು ತೊಂದರೆಗಳಾಗಿದ್ಯಾ? ತೊಂದರೆಗಳು ಆಯ್ತು. ಅವ್ರೇನಿಲ್ಲ, ಇವ್ರ ಕಡೆಯಿಂದ ತೊಂದರೆ ಆಯ್ತಾ ಇದೆ. ನಮ್ಗೆ ಸೆಕ್ರೆಟರಿ ಕಡೆಯಿಂದ ತೊಂದರೆ ಆಯ್ತಾ ಇದೆ. ನನ್ನ ಹೆಸರು ನಂದಿನಿ. ಎಲ್ಲ ಜನತೆಗೂ ನಮಸ್ಕಾರಗಳು. ಈ ಥರದ್ದೇ ಆಗೋದ್ರಿಂದ ನಾವು ಕೇಳಕ್ ಬಂದಿರೋದು. ನಾವೇನು ಕೇಳಕ್ ಹೋಗೋದಿಲ್ಲ. ಅವರು ಇಲ್ಲ ಕಳ್ಳೋಟ ಅಂತ ಒಂದು ಇದು ಮಾಡಿದ್ದಾರೆ. ಕಳ್ಳೋಟ ಏನು ಹಾಕ್ಸಿಲ್ಲ. ಯಾರ ಮನೆಗೆ ಹೋಗಿ 10 100 ಕೊಟ್ಟು ನಾವು ಗೆದ್ದಿಲ್ಲ. ಅವ್ರಾಗವರೇ ಬಂದರು, ಅವ್ರಾಗವರೇ ಕೇಳಿದ್ರು, ನಾವು ಗೆದ್ದಿದ್ದೀವಿ. ನ್ಯಾಯ ರೀತಿಲಿ ಕೇಳಿದಷ್ಟೇ. ಏನಾಯ್ತು ಇಷ್ಟು ವರ್ಷ ತನಕ ನೀವೇನು ಮಾಡಿದ್ದೀರಿ, ನಮ್ಗೆ ಏನು ಲಾಭಾಂಶ ಐತೆ ಜನಕ್ಕೆ ಕೊಡೋಣ ಅಂತ ಕೇಳಿದಷ್ಟೇ. ನಾವು ಜಗಳಾಡಿಲ್ಲ, ಅವರು ಜಗಳಾಡಿಲ್ಲ. 3 ಸರಿ MDಗಳು ಬಂದು ಅವರು ವಾರ್ನಿಂಗ್ ಕೊಟ್ಟಿದ್ರು. ಏನೇನೈತೆ ಅದು ಲೀಸ್ಟ್ ಐತೆ, ಪಾಸ್ಬುಕ್ ಹೇಳಿ, ಇನ್ನೊಂದು ಹೇಳಿ, ಪ್ರತಿಯೊಂದನ್ನು ತಂದು ಕೊಡಿ ಅಂತ ಹೇಳಿದ್ರು. ಒಪ್ಕೊಂಡಿದ್ರು. ನಮ್ಗೆ ಎದೆ ನೋವೈತೆ, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಒಂದ್ಸರಿ ರೀಸನ್ ಕೊಟ್ಟರು. ಆಗಲೂ ಸುಮ್ಮನಾದ್ರು. ಪುನಃ ಇನ್ನೊಂದ್ಸರಿ ರೀಸನ್ ಕೊಟ್ಟಾಗ ಡೇಟ್ ಕೊಟ್ಟರು. ಆ ಡೇಟಿಗೆ ಬಂದಿದ್ದಕ್ಕೆ ನನಗೆ ರಾಜೀನಾಮೆ ಅಂತ ಅದು ನೋಟಿಸ್ ಅಂಟಿಸ್ಬಿಟ್ಟು ಹೋಗಿದ್ರು. ಅದು ನಮಗೂ ಗೊತ್ತಿಲ್ಲ, ನಮ್ಮ ಸೆಕ್ರೆಟರಿ ಯಾರಿಗೂ ಗೊತ್ತಿಲ್ಲ. ಬಂದು ಅವರು ಅದುವರೆ ನಾವು ಗೆದ್ದದ್ದು ಒಂದೇ ದಿನ ಅವರು ನಾವು ಭೇಟಿಯಾಗಿರೋದು. ಅಲ್ಲಿ ತನಕ ನಾವು ಅವ್ರ ಮುಖ ನಾವು ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ. ಕೇಳಿದ್ದಕ್ಕೆ ಒಂದು 4 ಲಕ್ಷದ ಒಂದು ಪೇಮೆಂಟು 15 ವರ್ಷದ ಏನೇನೈತೆ ಕೇಳಿದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ರೆ ನಮಗೂ ಅವ್ರಿಗೆ ಇದೇನೂ ಇಲ್ಲ. ಅದ್ಬಿಟ್ಟು ಬೇರೆಯವ್ರ ಹತ್ರ ಕೇಳೋದು, ಬುಕ್ ಹೇಳಿ, ಒಂದು ಚೆಕ್ ಬುಕ್ ಹೇಳಿ, ಪಾಸ್ಬುಕ್ ಹೇಳಿ, ಬೀರಕ್ಕೆ ಅದನ್ನೇ ಹಾಕೊಂಡು ನೀವೇ ಬರಂಗಿಲ್ಲ, ನಾವೇ ಬರಂಗಿಲ್ಲ ಅನ್ನೋ ಅನ್ಯಾಯಗಳ ಮಾತುಕತೆ ಜಾಸ್ತಿ ಆಗಿದೆ ಇಲ್ಲಿ. ನಮಗೂ ಅವ್ರಿಗೆ ಭೇಟಿ ನಡೆಸಿದ್ರೆ ಇದೆಲ್ಲ ಏನು ನಡೀತಿರ್ಲಿಲ್ಲ. ಇವರೆಲ್ಲ ಬೇರೆ ಕಡೆ ಮಿಸ್ಸಸ್ ಕಡೆಯಿಂದ ನಮಗೆ ಅನುಮಾನ ಕೊಟ್ಟಿರೋದು, ಮತ್ತೆ ಕಳ್ಳೋಟಕ್ಕೆ ಗೆದ್ದಿರೋದು, ಇವೆಲ್ಲ ತಪ್ಪು. ಏನಕ್ಕೆ ಮಾಡಿದ್ದಾರೆ, ಯಾರೇನು ತಪ್ಪು ಮಾಡಿದ್ದಾರೆ? ಇಲ್ಲಿ ನಾವೇನು ತಿಂದಿದ್ದಾವ? ಇಲ್ಲ ಅವ್ರಾರು ತಿಂದಿದ್ದಾರ? ತೋರಿಸ್ತೀವಿ. ನಮಗೆ ಅವ್ರದ್ದೇನಾದ್ರೆ ತಗೊಂಡೋಗಿ ನಮ್ದೇನಾದ್ರೆ ತಗೋತೀವಿ. ಏನಕ್ಕೆ ಮೋಸ ಮಾಡ್ತಾರೆ? ಮುಂದಿನ ದಿನಗಳಲ್ಲಿ ಈಗ ನಿಮ್ಮ ಓಡಾಟ ಹೇಗಿರುತ್ತೆ? ಇದೇ ಅಂತ್ಯ ಆಗಿ ಅಥವಾ ಈಗ ಅವ್ರೇನಾರು ಈಗ ಬಂದು ನಿಮ್ಮನ್ನು ಅನರ್ಹರಾಗಿರೋರ್ನೆಲ್ಲ ಅರ್ಹರನ್ನು ಮಾಡ್ತೀವಿ, ನಿಮ್ಗೆ ಏನು ಸರ್ಟಿಫಿಕೇಟ್ ಇದೆ ಅದೆಲ್ಲ ಕರೆಕ್ಟಾಗಿದೆ, ಅಥವಾ ನಿಮ್ಗೆ ಯಾವುದೇ ಥರ ತೊಂದರೆ ಕೊಡಲ್ಲ ಅಂತ ಒಪ್ಕೊಂಡ್ರೆ ನಿಮ್ಗೆ ಈಗಲೇ ನೀವೆಲ್ಲನೂ ಈಗ ಹೋರಾಟ ಎಲ್ಲ ಬಿಟ್ಟು ನೀವೆಲ್ಲನೂ ಒಪ್ಪಿ ಆಗ್ತೀರಾ ಅಥವಾ ಮುಂದಿನ ದಿನಗಳಲ್ಲಿ? ಅಥವಾ ನಮ್ದು ಅನರ್ಹರು ಅನ್ನೋದು ಸೈಡ್ ಇರ್ಲಿ, ನಾವು ಅನರ್ಹರ ಅರ್ಹರ ಜನಕ್ಕೆ ಗೊತ್ತಿರುತ್ತೆ. ನಮ್ಗೇನ್ ಬೇಕು, ಜನಕ್ಕೆ ನ್ಯಾಯ ಬೇಕು. ಈಗ ಇದೇನು ನಡೀತಿದೆ, ಅವ್ರೇನು ನಮ್ಮ ಡೈರಿಯಲ್ಲಿ ಎಷ್ಟು ದಿನಗಳಿದ್ದಾರೆ, ಅದೇನು ಅರ್ಹತೆ ಇದೆ, ಎಷ್ಟು ಮೋಸ ಮಾಡಿದ್ದಾರೆ, ಪ್ರತಿಯೊಂದನ್ನು ನಾವು ಆಡಿಟ್ ಮಾಡಿದಾಗ ಅದೇನು ಬರುತ್ತೆ ಅದನ್ನ ಕೊಟ್ಟು ಜನಕ್ಕೆ ನ್ಯಾಯ ಕೊಡಿಸ್ಲಿ. ಆಮೇಲೆ ನಾವು ಅವ್ರ ಜೊತೆ ರಾಜಿ ಆಗ್ತೀವಿ. ಅಲ್ಲಿ ತನಕ ನಮ್ ರಾಜಿ ಇಲ್ಲ. 1 ವರ್ಷದಿಂದ ವಾದ ಮಾಡ್ತಾ ಇದೀವಿ. ಎಷ್ಟು 1 ವರ್ಷದಿಂದ ನಡೀತಾ ಇರೋದು ಅವ್ರಿಗೂ ನಮ್ಗೂ ಒಂದು ಯಾವುದೇ ಒಂದು ಪ್ರಾಪರ್ಟಿಯಲ್ಲಿ ನಮ್ ಕೈ ಕೊಡ್ಸಿಲ್ಲ. ಹೊಸ ಆಡಳಿತ ಮಂಡಳಿಯಿಂದ ನಾವೇ ಹೊಸ ಬುಕ್ ತಗೊಂಡು ನಮ್ದು ಏನೈತೆ ಅದನ್ನ ಏನೈತೆ ಮೀಟಿಂಗ್ ನಾವು ಮಾಡ್ತಾ ಮಾಡ್ತಾ ಇರೋದು. ಇದೀವಿ. ನಾವು ಅವ್ನೇನು ಕೇಳ್ತಾರೆ ಕೊಡದೆ ಆ ವರ್ಷ meeting ಅವನನ್ನ ಏನು ಜಗಳನೇ, ಮಾಡಿಲ್ಲ, ಅದಕ್ಕೆ ನಮ್ಮನ್ನ ಕಿತಾಪತಿ ಮಾತ್ರ ಮಾಡಿ. ಮಾಡಿಸ್ತಾರೆ. ಅದು 4-5 ಜನ ಕರ್ಕೊಂಡ್ ಬಂದು ಅದಕ್ಕೂ ಜಗಳ, ಇದಕ್ಕೂ ಜಗಳ, ಪ್ರತಿಯೊಂದಕ್ಕೂ ಜಗಳ. ಈ ಜಗಳನೇ ನಡೀತಾ ಇದೆ ಹೊರತು ಯಾವ್ದು ಒಂದು ನ್ಯಾಯ ವರ್ಷದಿಂದ ತೀರ್ಮಾನ ಏನು ಆಗಿಲ್ಲ. ಕೊಡದೇದನ್ನ ಅಮಾನತ್ ಮಾಡಿಕಾಗಿಲ್ಲ ಅವ್ರ ಕೈಲಿ, ಸರ್ಕಾರಿ ಅಧಿಕಾರಿಗಳ ಕೈಲಿ. ಇವರು ನಮ್ಮನ್ನ ನಾವೇನು ಮಾಡ್ತಾರೆ, ಮಾಡಿದ್ರು ಏನ್ ಅಮಾನತ್ ಮಾಡ್ತಾರೆ, ಮಾಡೋರು. ಏನ್ ತಪ್ಪು ಮಾಡಿದೀವಿ, ಯಾತವ್ ಏನ್ ತಿಂದಿದಾವ, ಇಲ್ಲ ನಮ್ಮನೆ ದುಡ್ಡು ಏನಾರು ನಾವೇನಾರು ಇವ್ರಿಗೆ ಹಾಕಿ ಇವ್ರನ್ನ ನಮ್ಮನೆ ತಗೊಂಡ್ ಹೋಗಿದಾವ, ಯಾರಿಗೇನು ಮೋಸ, ಇವರೇ ಮೋಸ ಮಾಡಿ ತಿಂತಾ ಇರೋದು. ಜನ ಪಾಪ ಕಷ್ಟಪಟ್ಟು ಎಷ್ಟು ಬಿಸಿಲು ಬೆಂಕಿಯಿಂದ ಕಷ್ಟ. ನಾವು ರೈತರನ್ನ ನಾವು ಹೊಸ ಕರಿತೀವಿ. ಒಂದು ದಿನ ಹುಷಾರಿಲ್ಲ ಅಂದ್ರೆ ಹೊಸ ಕರ್ದ ಹಾಲು ಹಾಕ್ತಿವಿ. ಏನಕ್ಕೆ ಹಾಕ್ತಿವಿ? ನಮ್ಮ ಮಕ್ಳಿಗಾಗತ್ತೆ, ಇನ್ನೊಬ್ರಿಗಾಗತ್ತೆ, ಕಷ್ಟಕ್ಕಾಗುತ್ತೆ ಅಂತ. ಅದ್ಬಿಟ್ಟು ನೀನು ಮನೆ ಒಳಗೆ ಇಟ್ಕೊಂಡು ಎಲ್ಲಾರ ದುಡ್ಡು ತಿನ್ಬಿಟ್ಟು 4 ಲಕ್ಷ 5 ದುಡ್ಡು ತಿನ್ಬಿಟ್ಟು ನಿನ್ಗೆ ಅದಕ್ಕೆ ಬರ್ಬತ್ತಲ್ಲ. ನಾವ್ ಹಿಂಗಂತ ಶಾಪ ಹಾಕೋದ್ ಬೇಡ. ಅವರು ದೇವ್ರು ನೋಡಿ ಅವರೇ ಅನುಭವಿಸ್ತಾರೆ. ನಮ್ಗೆ ನ್ಯಾಯ ಬೇಕು, ನ್ಯಾಯ ಕೊಡುತ್ತೆ, ಇದೆ ಹೋರಾಡ್ತೀವಿ ಅಷ್ಟೇ. ಬೇರೆ